ವಿಶ್ವ ಏಡ್ಸ್ ದಿನದ ಅಂಗವಾಗಿ ಇಎಸ್ಐ ಆಸ್ಪತ್ರೆ ರಾಜಾಜಿನಗರದಲ್ಲಿ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ನಟ ಶರಣ್ ಕೃಷ್ಣರವರು, ಇಎಸ್ಐಸಿ ಡೀನ್ ಡಾಕ್ಟರ್ ಸಂಧ್ಯಾ ಆರ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಇಎಸ್ಐಸಿ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅಶೋಕ್ ಕುಮಾರ್ ಸಮತ ಹಾಗೂ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಎಸ್ ಗಿರೀಶ್, ಐಸಿಟಿಸಿ ಕೇಂದ್ರದ ನೋಡಲ್ ಅಧಿಕಾರಿ ಡಾಕ್ಟರ್ ಭಾರತಿ, ಡಿಎಂಎಸ್ ಡಾಕ್ಟರ್ ಯೋಗಾನಂದ್, ಎಆರ್ ಡಾಕ್ಟರ್ ಸುಚಿತ್ರಾ ಶ್ಯಾಮ್, ಡಾಕ್ಟರ್ ರವಿ, ಡಾಕ್ಟರ್ ಧನಂಜಯ, ಡಾಕ್ಟರ್ ಸುರೇಶ್ ಕುಂಬಾರ, ಡಾಕ್ಟರ್ ಅಮೀನಾ, ಡಾಕ್ಟರ್ ಗಾಯತ್ರಿ, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಸುಧಾಕರ್, ಐಸಿಟಿಸಿ ಆಪ್ತ ಸಮಾಲೋಚಕರಾದ ಲಕ್ಷ್ಮೀನಾರಾಯಣ, ಲಿಂಗರಾಜು, ರಾಜೇಶ್, 5 ಸ್ಟಾರ್ ಗಿರೀಶ್, ತಿಪ್ಪೇಸ್ವಾಮಿ, ಮಂಜುನಾಥ್ ಹಾಗೂ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ನಟ ಶರಣ್ ರವರು HIV ಅಥವಾ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದ ವೈದ್ಯರು ಹಾಗೂ ವಿದ್ಯಾರ್ಥಿಗಳು ಸೇರಿ ಆಸ್ಪತ್ರೆಯ ಸುತ್ತ ಕಾಲ್ನಡಿಗೆಯ ಜಾಥಾ ಆಯೋಜಿಸಿದರು. ಡಿಸೆಂಬರ್ 1 ವರ್ಲ್ಡ್ ಏಡ್ಸ್ ಡೇ ಅಂತನ್ನುವಂಥ ಹೆಸರಿನಲ್ಲಿ ಅವೇರ್ನೆಸ್ಸಿನ ವಿಚಾರಕ್ಕೆ ಅದೊಂದು ಗುರುತಿಸುವ ದಿನವಾಗಿದೆ. ಮನುಷ್ಯ ಕಂಡರಿಯದಂಥ ಇನ್ನೂ ಅದಕ್ಕೆ ಟ್ರೀಟ್ಮೆಂಟೇ ಸಿಗದಂಥ ಒಂದು ಭಯಾನಕ ಕಾಯಿಲೆ ಒಂದಿದೆ ಅಂತನ್ನೋದಾದರೆ ನಮ್ಮ ಸಮಾಜದಲ್ಲಿ ಅದು HIV ಏಡ್ಸ್. ಇದರ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳು ತುಂಬ ದೊಡ್ಡ ಮಟ್ಟದಲ್ಲೂ ಆಗಬೇಕು. ಇನ್ನೂ ಇವತ್ತು ಇದು ಮೊದಲನೇ ಹೆಜ್ಜೆ ಇಎಸ್ಐ ಮತ್ತು ಅವರ ತಂಡ ಮಾಡ್ತಾ ಇರುವಂಥದ್ದು. ಈ ಒಂದು ಜಾಗೃತಿಯ ವಿಚಾರ ಇದು ಮೊದಲನೇ ಹೆಜ್ಜೆಯಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಇದು ಬೆಳೆದು ಇಡೀ ಭಾರತ ಇದನ್ನು ತಿರುಗಿ ನೋಡುವಂಥ ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ಮುಂಬರುವ ದಿವಸಗಳಲ್ಲಿ ಇಳಿಲಿ, ಎಲ್ಲರ ಸಹಕಾರ ಇದಕ್ಕೆ ಇರಲಿ ಅಂತ ಅನ್ನುವಂಥದ್ದು. ಯಾಕಂತಂದರೆ ಟ್ರೀಟ್ಮೆಂಟ್ಗಿಂತ ತಡೆಗಟ್ಟುವಿಕೆ ಇದೆಯಲ್ಲ, ಅದು ಭಾಳ ಮುಖ್ಯ. ಟ್ರೀಟ್ಮೆಂಟೇ ಇಲ್ಲ ಅಂತನ್ನುವಂಥ ವಿಚಾರ, ತಡೆಗಟ್ಟುವಿಕೆ ಎಷ್ಟು ಅಮೂಲ್ಯವಾಗ್ತದೆ ಅಂತನ್ನುವಂಥದ್ದು ನನಗೆ ನಿನ್ನೆ ಮಾತಾಡಬೇಕಾದ್ರೆ ಹೇಗೆಲ್ಲ ಗಿರೀಶ್ ಅವರು ಹೇಗೆಲ್ಲ ಇದು ಹರಡ್ತಾ ಇದೆ ಅಂತ ಅನ್ನೋದು ಕೇಳಿ ನನಗೆ ಒಂದು ಸ್ವಲ್ಪ ಶಾಕ್ ಆಗಿರುವಂಥದ್ದು. ದಯವಿಟ್ಟು ಎಲ್ಲರಿಗೂ ಕೈಮುಕ್ತಿ ಕೇಳ್ಕೊಡ್ತೀನಿ. ಈ ಒಂದು ಕಾಯಿಲೆಯ ವಿಚಾರದಲ್ಲಿ ಜಾಗೃತಿಗೆ ಇರಬೇಕು, ಅವೇರ್ನೆಸ್ ಇರಬೇಕು. ಹೇಗೆಲ್ಲ ಇದು ಹರಡುತ್ತೆ ಅಂತ ಅನ್ನುವಂಥದ್ದು ಹೇಗೆಲ್ಲ ಹರಡುತ್ತೆ ಅಂತನ್ನುವ ಅರಿವು ನಮ್ಮೆಲ್ಲರಿಗೂ ಮೂಡಬೇಕು. ಇದಕ್ಕೆ ಬಹಳಷ್ಟು ನಿಯಮಗಳು ಹೇಗೆಲ್ಲ ಹರಡುತ್ತೆ ಅಂತನ್ನುವಂಥ ಮಾಹಿತಿ ಇಎಸ್ಐ ಮತ್ತು ತಮ್ಮ ತಂಡ ಭಾಳ ಚಂದ ರೂಪಿಸಿದೆ. ಇದರ ಉಪಯೋಗ ಖಂಡಿತವಾಗಿಯೂ ಎಲ್ಲರೂ ಪಡ್ಕೊಳ್ಳಿ ಮತ್ತು ಮತ್ತೊಬ್ಬರಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ವಿ ಆಗಿದೆ. ಮುಂಬರುವ ದಿವಸಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಕೇಳ್ಕೊಡ್ತಾ ಮತ್ತೊಮ್ಮೆ ನನ್ನನ್ನು ಈ ಥರದೊಂದು ಭಾಳ ಕಾಸ್ ಇರುವಂಥ ಭಾಳ ಅಮೂಲ್ಯವಾದಂಥ ಉದ್ದೇಶವಿರುವಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ಇಡೀ ಇಎಸ್ಐ ತಂಡಕ್ಕೆ ನಾನು ಧನ್ಯವಾದಗಳು. ಮತ್ತೊಮ್ಮೆ ಒಳ್ಳೆಯದಾಗಲಿ. Very delighted to have our Saran sir as the propagator of this important message to the public, which is very much required for saving our patients of not going into the AIDS disease, because it's very difficult for us. But of course, this propaganda as doctor, he would not have done as much as Saran sir has made because of his popular figure in this part of the Karnataka. He will be able to send the message to everyone. We are thankful to Saran sir. Thank you. Sir, about the AIDS, you told me about prevention and Okay. AIDS being autoimmune disease syndrome is one of the factors where it gets transmitted to the person through various methods, and the aim is for us as doctors to prevent that part of not getting the infection and breaking the transmission. So once detected, we also encourage them to go for counseling and take the treatment as per the government protocol and get the disease cured.
ಥ್ಯಾಂಕ್ ಯು. ನಾನು ಡಾಕ್ಟರ್ ಸುಚಿತ್ರಾ, ಪ್ರೊಫೆಸರ್ HOD ಆಫ್ ಫಾರ್ಮಕಾಲಜಿ, ಔಷಧಿ ಶಾಸ್ತ್ರ ವಿಭಾಗ ಮತ್ತು ಅಕಾಡೆಮಿಕ್ ರಿಜಿಸ್ಟ್ರಾರ್, ESI ಮೆಡಿಕಲ್ ಕಾಲೇಜ್. ಇವತ್ತು ಡಿಸೆಂಬರ್ 1 ಏಡ್ಸ್ ದಿನ ಏನು ಆಚರಣೆ ಮಾಡ್ತಾ ಇದ್ದೀವಿ, ಇದು ಮೇಯ್ನ್ಲಿ ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋದಕ್ಕೆ ಮೇಯ್ನ್ಲಿ ಇಂಪಾರ್ಟೆಂಟ್ಲಿ. ಏಡ್ಸ್ ಅಂದಿದ ತಕ್ಷಣ ಜನ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ, ಏಡ್ಸ್ ಬಂದ್ಬಿಟ್ಟಿದೆ ಅಂತ. ಅದಕ್ಕೆ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಾಕಷ್ಟು ಔಷಧಿಗಳು ಇವಾಗ ತುಂಬ ಒಳ್ಳೆಯ ಔಷಧಿಗಳು, ಗುಣ ಮಾಡುವಂಥ ಔಷಧಿಗಳಿದೆ. ಸೊ ಔಷಧಿಗಳು ತಗೊಂಡ್ರೆ ಗುಣ ಆಗುತ್ತೆ. ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂದರೆ, ಏಡ್ಸ್ ಬರದೇ ಇರೋ ಥರ ಯಾವ್ಯಾವ ಥರ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಇರ್ಬೋದು, ಅಥವಾ ಹೆಂಡತಿ ಗಂಡ ಆ ಥರ ಸಂಬಂಧ ಇರ್ಬೋದು, ಅಥವಾ ಪ್ರೆಗ್ನೆನ್ಸಿ ಮಗು. ಸೊ HIV ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಮೂಲಕ ಯಾವ ಥರ ಆದರೂ ಬರ್ಬೋದು. ಸೊ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಅದು ವಹಿಸಿದ್ರೆ ನಾವು ತಡೆಗಟ್ಬೋದು. ಬೈ ಚಾನ್ಸ್ ಏನಾದರೂ ಬಂದ್ರೂ ಏಡ್ಸು ಭಯಪಡೋವಂಥ ಅವಶ್ಯಕತೆ ಇಲ್ಲ. ಔಷಧಿಗಳಿದೆ, ಅದರಿಂದ ಗುಣ ಆಗುತ್ತೆ. ನಮ್ಮ ESI ಆಸ್ಪತ್ರೆಯಲ್ಲೂ ಸಹ ಎಲ್ಲ ಔಷಧಿಗಳಿಗೂ ಲಭ್ಯ ಇದೆ. ಇಲ್ಲಿ ಬಂದು ಟೆಸ್ಟ್ ಮಾಡಿಸ್ಕೊಂಡು ಸೂಕ್ತ ಔಷಧಿಗಳನ್ನ ಪಡಿಬೋದು. ಸರ್ಕಾರ ಪಬ್ಲಿಕ್ ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು ಕೂಡ ಯಂಗ್ಸ್ಟರ್ ಎಲ್ಲ ನಗಲ್ಜೆನ್ಸಿ ಕಂಡ್ರೆ ಯಂಗ್ಸ್ಟರ್ಸ್ ಏನಂದರೆ ಅವ್ರಿಗೆ ಯಾವುದೋ ಇದರಲ್ಲಿ ಇರ್ತಾರೆ, ಅವರು ಗೊತ್ತಾಗೋದಿಲ್ಲ. ಅವ್ರಿಗೆ ಮುಂದೆ ಏನು ಏಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ ಅಂತ ಅವ್ರಿಗೆ ಜ್ಞಾನ ಇರೋದಿಲ್ಲ. ಸೊ ಸ್ಕೂಲ್ಸಲ್ಲಿರ್ಬೋದು, ಕಾಲೇಜಸ್ಸಲ್ಲಿರ್ಬೋದು, ನಾವು ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಚಿಕ್ಕಂದಿನಲ್ಲೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ಅವರು ಮುಂದೆ ಈ ಥರ ಡೇಂಜರಸ್ ರೂಟ್ಸ್ ಏನಿದೆ ಏಡ್ಸ್ ಬರೋದಕ್ಕೆ, ಆ ಥರದ್ರಲ್ಲೆಲ್ಲ ಇನ್ವಾಲ್ವ್ ಆಗದೇ ಇರೋ ಥರ ಅವರು ಮುನ್ನೆಚ್ಚರಿಕೆ ವಹಿಸಬೇಕು. ಸೊ ಅದಕ್ಕೆ ನಾವು ಯೂತ್ಸ್ಗಿರ್ಬೋದು, ಸ್ಟೂಡೆಂಟ್ಸ್ಗಿರ್ಬೋದು, ಅವ್ರಿಗೆಲ್ಲ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನಾನು ಡಾಕ್ಟರ್ ರವಿ ಅಂತಂದ್ಬಿಟ್ಟು ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಈಗ ಎಲ್ಲರೂ ಸಹ ಇದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಹಾಸ್ಪಿಟ್ಲಲ್ಲಿ ಏನಿದೆ HIV ಅಂತಂದು ಹೇಳ್ತಾ ಇದ್ದೀವಿ. 84ರಲ್ಲಿ HIV ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಇದ್ದರು. ಈಗ ಟ್ರೀಟ್ಮೆಂಟ್ ಇದೆ. ಮುಂಚೆ ಎಲ್ಲದು ದುಡ್ಡು ಕೊಟ್ಟು ತೊಗೋಬೇಕು ಅಂತಂದಿದ್ರು. ಈಗ ಸರ್ಕಾರದಿಂದ ಎಲ್ಲ ಸವಲತ್ತುಗಳಿದ್ದಾವೆ. ಆದರೆ ಇಲ್ಲೇವರೆಗೂ ಯಾವುದೇ ಆದಂಥ ಒಂದು ಲಸಿಕೆ ಇಲ್ಲ. ಕೊರೋನಾಗೆ ನಾವು ವ್ಯಾಕ್ಸಿನ್ ಹಿಡಿದ್ವಿ, ಆದರೆ HIV ಇನ್ನೂ ವ್ಯಾಕ್ಸಿನ್ಸ್ ಬಂದಿಲ್ಲ. ಆದರೆ ಈ ಕಾಯಿಲೆನ ನಾವು ಹೆಂಗೆ ತಡೆಗಟ್ಬೋದು ಅಂತಂದು ಹೇಳಿದರೆ, ಜನರಲ್ಲಿ ಒಂದು ಜಾಗೃತಿ, ಈ ಲೈಂಗಿಕ ಕ್ರಿಯೆಯಲ್ಲಿ ಇರಬೇಕಾದ್ರೆ ಅವ್ರು ತಗೊಳ್ಬೇಕಾದಂಥ ಒಂದು ಸುರಕ್ಷತೆಗಳು, ಆದರೆ ಅವರ ಸಂಬಂಧಗಳು, ಇದು ಒಂಥರ ಜೀವನ ಶೈಲಿಯ ಕಾಯಿಲೆ ಇದು. ಆಮೇಲೆ ಈ ಕಾಯಿಲೆ ಬಂತು ಅಂದ ತಕ್ಷಣ ಏನೋ ಆಗಿಬಿಡುತ್ತೆ ಅಂತಂದು ಭಾಳ ಜನ ಇದನ್ನು ಮಾಡ್ತಾರೆ. ಏನಿಲ್ಲ, ಅವ್ರಿಗೆ ಏನಾದರೂ ಅನಿಸಿದ ತಕ್ಷಣ ನಮ್ಮ ಆಪ್ತ ಸಮಾಲೋಚನಾ ಸೆಂಟ್ರಿಗೆ ಬಂದರೆ, ನಮ್ಮಲ್ಲಿ ICTC ಅನ್ಕೊಂಡಿದೆ, ಅಲ್ಲಿ ಬಂದು ನಾವು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಯಾಕೆ ಟೆಸ್ಟ್ ಮಾಡ್ತೀವಿ, ಯಾವ ರೀತಿ ಟೆಸ್ಟ್ ಮಾಡ್ತೀವಿ, ಅದು ಪಾಸಿಟಿವ್ ಬಂದರೆ ಏನು ಮಾಡಬೇಕು, ನೆಗೆಟಿವ್ ಬಂದರೆ ಏನು ಮಾಡಬೇಕು ಅಂತ ನಮ್ಮ ಸಮಾಲೋಚಕರು ಎಲ್ಲದನ್ನೂ ತಿಳಿ ಹೇಳ್ತಾರೆ. ಅದೇ ಥರ ಅವರು ಇನ್ನೊಬ್ಬ ಪಾರ್ಟ್ನರ್ ಇರ್ತಾರಲ್ಲ, ಸಂಗಾತಿನೂ ಕರ್ಕೊಂಡು ಬಂದರೆ ಅವ್ರಿಗೂ ಸಹ ನಾವು ಟೆಸ್ಟ್ ಮಾಡಿ ಇದರಿಂದ ಏನೇನು ತೊಂದರೆಗಳಾಗ್ತವೆ ಅಂತಂದು ಹೇಳ್ತೀವಿ. ಯಾರಾದರೂ ಗರ್ಭಿಣಿಯವ್ರಿಗೆ ಏನಾದರೂ ಈ ಸೋಂಕು ಬಂದಿತ್ತು ಅಂತಂದರೆ ಅವರು ಮುಂಜಾಗ್ರತೆ ಕ್ರಮವಾಗಿ ಮಗು ಡೆಲಿವರಿ ಆಗಬೇಕಾದ್ರೆ ಯಾವುದ್ಯಾವುದೋ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಅವ್ರು ಏನು ಜಾಗೃತಿ ತೊಗೋಬೇಕು, ಮಗುಗೆ ಇದು ಹೇಗೆ ಹರಡ್ದಂಗೆ ತಡೆಗಟ್ಟಬೇಕು ಅಂತಂದು ಎಲ್ಲ ಮಾಹಿತಿಗಳನ್ನ ಕೊಡ್ತೀವಿ. ಇದಿಷ್ಟು ಫೆಸಿಲಿಟೀಸು ನಮ್ಮ ESI ಹಾಸ್ಪಿಟ್ಲಲ್ಲಿದೆ. ಸೊ ESIಯಿಂದ ನಮ್ಮಲ್ಲಿ ನಾವೇನು ಹೇಳ್ತಾ ಇರ್ತೀವಲ್ಲ, ಕಾರ್ಡ್ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಇದೆ. ಆದರೆ ಆಪ್ತ ಸಮಾಲೋಚನೆ ಸೆಂಟ್ರಿಗೆ ನಾವು ಹೊರಗಡೆಯಿಂದ ಯಾರಾದರೂ ಬಂದರೆ ಸಹ ಅವ್ರಿಗೂ ಸಹ ಮಾಡ್ತೀವಿ. ಇದು ಒಂದು ಸರ್ಕಾರಿ ನಿಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಜನರಲ್ಲಿ ಒಂದು ಜಾಗೃತಿ ಮೂಡಿಸೋದ್ರಿಂದ ESI ಹಾಸ್ಪಿಟ್ಲ್ ಅಂದರೆ ಹೊರಗಡೆಯವ್ರಿಗೆ ನೋಡಲ್ಲ ಅಂತಂದಲ್ಲ, HIV ಟೆಸ್ಟಿಂಗ್ ನಾವು ಎಲ್ಲರಿಗೂ ಸಹ ಫ್ರೀಯಾಗೇ ಮಾಡ್ತೀವಿ. ಅವರಿಗೆ ಒಂದು ಸಮಾಲೋಚನೆಯನ್ನು ಕೊಡ್ತೀವಿ. ಯಾರಾದರೂ ನಮ್ಮ ಇದರಲ್ಲಿ ಬಂದು ಇದನ್ನು ಮಾಡ್ಕೋಬೋದು. ನನ್ನ ಹೆಸರು ಡಾಕ್ಟರ್ ಭಾರತಿ ಅಂತ. ನಾನಿಲ್ಲಿ ಸೀನಿಯರ್ ಸ್ಪೆಷಲಿಸ್ಟ್ ಆಗಿ ESI ರಾಜಾಜಿನಗರ್ ಹಾಸ್ಪಿಟಲ್ಲಿ ಆಲ್ಮೋಸ್ಟ್ 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಕಳಕಳಿ ಏನಂದರೆ, ಈ ಯುವ ಜನತೆಯಲ್ಲಿ ಬಹಳ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಮೇಯ್ನಾಗಿ ಸೋಷಿಯಲ್ ಮೀಡಿಯಾ ಮತ್ತು ಅವೈಲಬಿಲಿಟಿ. ಎಸ್ಪೆಷಲಿ ನಮ್ಮ ಭಾರತದಲ್ಲಿ ನಾವು ಮುಂಚೆ ಎಕ್ಸ್ಪೋಸ್ ಆಗದೇ ಇರೋವಂಥ ಸರ್ಕಮ್ಸ್ಟೆನ್ಸಸ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀವಿ. ಹಾಗಾಗಿ ಇದು ಶಾಲೆಯಿಂದನೇ ಅವರಿಗೆ ಒಂದು ಅವೇರ್ನೆಸ್ ಕೊಡಬೇಕಾಗತ್ತೆ. ಹಾಗೂ ತಂದೆ ತಾಯಿಗಳಿಗೆ ಮತ್ತು ಹೆಚ್ಚು ಹೆಚ್ಚು ಯುವ ಜನತೆಗೆ ಇದರ ಏನಾಗುತ್ತೆ ಅನ್ನೋದು
ಇದ್ರ ಬಗ್ಗೆ ಹೇಳಬೇಕಾಗತ್ತೆ. ಯಾಕಂದರೆ ಒಂದು ಸತಿ HIV ಬಂದಮೇಲೆ ಅದು HIV ಸ್ಟೇಟಸ್ ಹಾಗೇ ಇರುತ್ತೆ. ತುಂಬ ಮೆಡಿಕೇಷನ್ ಬಂದಿದೆ, ಈವನ್ ವ್ಯಾಕ್ಸಿನೇಷನ್ ಕೂಡ ಕಂಡುಹಿಡಿತಾ ಇದ್ದಾರೆ, ಬಟ್ ಅದು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದೆ. ಹಾಗಾಗಿ ಇದು ಯುವ ಜನತೆ ಆ್ಯಕ್ಚುಲಿ ನಮ್ಮ ಸಾಂಸ್ಕೃತಿಕ ಹಾಗೂ ನಮ್ಮ ಸಾಮಾಜಿಕ ಒಂದು ದೊಡ್ಡ ಕಳಕಳಿ ಆಗ್ತಾ ಇದೆ. ಈ ಒಂದು ನಮ್ಮ ಸರ್ಕಾರ ಮತ್ತು WHO ಇಂದ ಇದನ್ನು 2030 ಒಳಗಡೆ ಇದನ್ನು ಬಿಲೋ ನಾರ್ಮಲ್ ತಗೊಂಬರೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ್ಯಸ್ ಎ ಡಾಕ್ಟರ್ ಮತ್ತು ಒಬ್ಬರ ತಾಯಿಯಾಗಿ, ಒಬ್ಬ ಪೇರೆಂಟ್ ಆಗಿ, ಆ್ಯಸ್ ಎ ಟೀಚರ್ ಆಗಿ ನಿಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ತಂದೆ ತಾಯಿ ಮಾತು ಕೇಳಿ ಹಾಗೂ ಒಂದು ಅವೇರ್ನೆಸ್ ತಗೊಳ್ಳಿ. ಏನು ಅವಾಯ್ಡ್ ಮಾಡಬೇಕೋ ಅದನ್ನು ಅವಾಯ್ಡ್ ಮಾಡಿ. ಹೇಗಿದ್ದರೂ ಮದುವೆ ಆದಮೇಲೆ ಅದು ಲೈಂಗಿಕ ಸಂಪರ್ಕ ಇದ್ದೇ ಇರುತ್ತೆ. ನಿಮ್ಮ ಯುವ ಜನತೆಗೆ ಬೇಕಾಗಿರೋದು ಏನು? ಸ್ವಾಮಿ ವಿವೇಕಾನಂದರನ್ನ ನೆನೆಸ್ಕೊಳ್ಳಿ, ಅವ್ರು ಏನು ಹೇಳಿದ್ರು ಇದೆಲ್ಲ ಇದ್ದೇ ಇರುತ್ತೆ. ನಿಮ್ಮಲ್ಲಿರೋ ಅಷ್ಟು ಶಕ್ತಿ ಇನ್ಯಾವ ಜನಾಂಗಕ್ಕೂ ಇರೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದು ಏನಂದರೆ ಪ್ರಾಕ್ಟೀಸ್ ವರ್ಚ್ಯೂಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಿದೆ ಅದನ್ನು ಫಾಲೋ ಮಾಡಿ. ಸೋ ದ್ಯಾಟ್ ದಿಸ್ ಈಸ್ ಅ ಗ್ರೇಟೆಸ್ಟ್ ಪ್ರಿವೆಂಟಿವ್ ಮೆಷರ್ ವಿ ಕ್ಯಾನ್ ಗಿವ್ ಇಟ್ ಟು ದ ವರ್ಲ್ಡ್ ಅಂತ ಕೇಳಿಕೊಂಡು